निगमकल्पतरुर्गलितं फलं सुखमुखादमृतद्रवसंयुतं पिबत भागवतं रसम् आलयं मुहुरहो रसिका भुवि भावुकाः 2016 ಶ್ರೀ ಉತ್ತರಾದಿ ಮಠಾಧೀಶರ ಸತ್ಯಾಗ್ರಹ ಶ್ರೀಪಾದಂಗಳವರು ನಮ್ಮ ಕರ್ನಾಟಕ, ಆಂಧ್ರ, ತಮಿಳುನಾಡು ಎಲ್ಲಿ ಇದ್ದಂತಹ ಮಾಧ್ವರಿಗೆ ಮಡಿಲೆ ವಿಶೇಷವಾಗಿ ಈ ಬದರಿ ಕ್ಷೇತ್ರದಲ್ಲಿ ಆಗೋದಿಲ್ಲ ಅಂತನ್ನುವಂತಹ ಮನವರಿಕೆಯಾಗಿ ಇದನ್ನು ಮಾಡಿದ್ದಾರೆ. ಈಗಾಗಲೇ ಅನಂತ ಮಠವೂ ಕೂಡ ಇದೆ. ಇಂತಹ ಈ ಪವಿತ್ರ ವಾತಾವರಣದಲ್ಲಿ ಭಾಗವತದ ಮಂಗಳ ಮಹೋತ್ಸವವನ್ನು ಕೃಷ್ಣ ರುಕ್ಮಿಣಿ ವಿವಾಹದೊಂದಿಗೆ ಪಂಡಿತ್ ಮಠದ ಆಚಾರ್ಯ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಪಂಡಿತ್ ಶ್ರೀಹರಿಯಾಚಾರ್ಯರು ಅವರು ಭಾಗವತ ಹೇಳಿದ್ದಾರೆ. ನಾನು ಯಥಾವತ್ತಿಯಾಗಿ ಹೇಳಿದ್ದೇನೆ. ತಮ್ಮೆಲ್ಲರೂ ಕೂಡ ಒಂದು ಸಣ್ಣದಾದಂತಹ ಒಂದು ಸೂಚನೆ. ನಿನ್ನೆ ಇಲ್ಲಿಯ ವ್ಯವಸ್ಥಾಪಕರಾದ ಪಂಡಿತ್ ವಿಕ್ರಮಾಚಾರ್ಯ ಜೊತೆ ಮಾತಾಡ್ತಾ ಇರುವಾಗ ಯಾರಿಗಾದ್ರೂ ಅನುಕೂಲ ಇದ್ದರೆ ಈಗ ಒಂದು ಬಿಸಿನೀರಿನ ಒಂದು ಇಲ್ಲಿ ಬಂದು ಯಾತ್ರಿಕರಿಗೆ ನೀರು ಕುಡಿಲಿಕ್ಕೆ ಒಂದು ಬಿಸಿನೀರು सज्ञानायानंद विज्ञानमूर्ते प्राप्तो पृथ्वी आश्रमे तत्र तावत् जातल्यते विष्णुवायुष्मदेव वेदव्यासानंद तीर्थाभिधानो ವ್ಯಾಸ ಮತ್ತು ವಿದ್ಯಾಲಯದ ವ್ಯಾಸ ಮತ್ತು ಮಧ್ವರ ವಿಶೇಷ ಅಂದ್ರೆ ಈ ಸಲ ನಾವು ವಿಶೇಷ ವಸ್ತ್ರದ ಮೇಲೆ ಅದೇ ಹಾಕಿದ್ವಿ. ಅದು ಇಲ್ಲಿ ವಿಶೇಷವಾಗಿ ಬಂದಿದ್ದಾರೆ. ಅವರಿಗೆ ಹಿರಿಯರಾದ ಶ್ರೀ ಆರ್ ಜಿ ದೇಸಾಯಿ ಧಾರವಾಡ ಅವರು ಬಂದು ಗುರುದಕ್ಷಿಣೆಯನ್ನು ನೀಡಬೇಕಾಗಿದೆ. ಅವರು ಬಂದು ವಿಕ್ರಮಾಚಾರ್ಯ ಗುರುದಕ್ಷಿಣೆ ನೀಡಬೇಕಾಗಿದೆ. ನಮಗೆ ಬದರಿ ಕ್ಷೇತ್ರದಲ್ಲಿ ಮಾಡೋದು ಬಹಳ ಕಷ್ಟ. ಪ್ರಾಯಶಃ 4 ತಿಂಗಳಿಂದ ನಮ್ಮ ವಿಕ್ರಮಾಚಾರ್ಯ ನಾನು ಯಾವಾಗಲೂ ಫೋನ್ ಹಚ್ಚಬೇಕು, ಅವ್ರು ಯಾವಾಗಲೂ ಇಲ್ಲಿ ಯಾತ್ರಿಕರು ಬರೋದು, ಅಷ್ಟರೊಳಗೆ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹೀಗೆ ಬಂದ ಎಲ್ಲ ಯಾತ್ರಿಕರಿಗೂ ಬಹಳ ಕಷ್ಟ. ಒಂದು ಹೆಜ್ಜೆ ಇಡೋದಾದ್ರೆ ಪ್ರಾಣ ಹೋಗ್ತದೆ. 11 ವರ್ಷ ಆಯ್ತು ಅಖಂಡವಾಗಿ ಯಾವಾಗಲೇ ಬಂದು ನಕ್ಕೋತ ವ್ಯವಸ್ಥೆಯನ್ನು पर्यटन गुरुणामापदे स्मरेत् तेन विघ्नाः प्रणश्यन्ति सिद्ध्यन्ति मनोरथाः विद्यापीठे विधातारं विद्यावारिचन्द्रं विद्यार्थीवत्सलं वन्दे महामहिमसद्गुरुं ಶ್ರೀಗುರುಭ್ಯೋ ನಮಃ. ಇವತ್ತಿನ ದಿವಸ ಅತ್ಯಂತ ಪರಮ ಪವಿತ್ರವಾದಂತಹ ಮಂಗಲ ದಿವಸ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ವಸೂದನಃ ಮಂಗಲಂ ಮುನಿರಚ್ಯ ಮಂಗಲಂ ವಿಷ್ಣುರಚ್ಯುತ. ಸರ್ವ ಮಂಗಳವಾಗಿರ್ತಕ್ಕಂತಹ ಈ 8 ದಿವಸಗಳವರೆಗೆ ಪಂಡಿತ್ ವೇದರಿ ಆಚಾರ್ಯರು, ಮಠದ ವಾದನಾಚಾರ್ಯರು, ಪಂಡಿತ್ ಶ್ರೀಹರಿ ಆಚಾರ್ಯರು ಇವರು 3 ಮಂದಿ ಇಡೀ ಭಾಗವತದ ಅಮೃತದ ಸಂಪೂರ್ಣವಾದಂತಹ ಸಂಪೂರ್ಣ ಸ್ವಾರಸ್ಯವನ್ನು ಮಾಡುವುದಕ್ಕೆ ನಮ್ಮ ಸ್ನೇಹಿತರಾದ ವಿದ್ವಾಂಸರಾದ ವೇದನಿಧಿ ಆಚಾರ್ಯರು ನಾವು ಸ್ವಲ್ಪ ಹಿಂದೀಟು ಭಾಳ ನಾವು 100 ಕಡೆಗೆ ಒತ್ತಡ ಕಾರ್ಯಕ್ರಮ ಬೇಕಾದ ಕಾರ್ಯಕ್ರಮ ಇರಲಿ ನೀನು ಬರಲೇಬೇಕು ಅಂತ ಅವರ ಪಟ್ಟ ಕಷ್ಟ ಮತ್ತು ನಮ್ಮ ಶ್ರೀಹರಿ ಆಚಾರ್ಯರು ವಿಶೇಷವಾಗಿ ಇದಕ್ಕೆ ಹಗಲಿರುಳು ಅಂದರೆ ಹಗಲಿರುಳು ಮನೆ ಹೆಂಡತಿ ಮಕ್ಕಳನ್ನು ಬದಿಗೆ ಒತ್ತಿ ಅದ್ರ ಟಿಕೆಟ್ ತೆಗೆಸ್ಬೇಕ್ರಿ. ಅದನ್ನು ಸುಮ್ಮನೆ ಅಲ್ಲದು. ನಾವು ಸರಳಾಗಿ ಬಂದು 26, 27 ನಮ್ಮ ಬುಕ್ಕು ಅಂತ ಹೇಳಿ ಬಂದು ಬರ್ಕೊಂಡ್ಬಿಟ್ವಿ. ಆದರೆ ಎಷ್ಟು ಬಾರಿ ಹೋಗಿದ್ದಾರೆ, ಎಷ್ಟು ಅಂಗಲಾಚಿದ್ದಾರೆ, ಅದನ್ನು ಸರಿಯಾಗಿ ಮಾಡಿಕೊಂಡು ಅದರ ಟಿಕೆಟಿನಿಂದ ಆರಂಭವನ್ನು ಮಾಡಿಕೊಂಡು ಏನೇನು ಬೇಕು ಅಲ್ರಿ ಯಾವ ವ್ಯಕ್ತಿ ತರ್ತಾನೆ ಅಲ್ಲಿಂದ ಭಾಂಡಿ. ನಾನಂತೂ ನನ್ನ ಹಿಸ್ಟ್ರಿ ಒಳಗೆ ಅಲ್ಲಿಂದ ಭಾಂಡಿ ಶುದ್ಧವಾದ ರೀತಿಯಲ್ಲಿ ನಿತ್ಯವೂ ಭಾಗವತಾದಿ ಮಂಗಳವನ್ನ ಯಾವ ಭಾಂಡಿಯಲ್ಲಿ ಮಾಡ್ಯಾರ ಅಂಥ ಭಾಂಡಿ ಒಳಗೇನೆ ಭಾಂಡಿ ಮಾಡೋದು. ಯಾರು ಭಾಂಡಿ ತಗೊಂಡು ಮಾಡೋದಿಲ್ಲ ಅಂತೇಳಿ ಬೇಕಾದಾಗಲೇ ಅದನ್ನು ಮಾಡೋದೇ. ಹೀಗೆ ಆ ವೇದನಿಧಿ ಆಚಾರ್ಯರಾಗಲಿ ನಮ್ಮ ಶ್ರೀಹರಿ ಆಚಾರ್ಯರಾಗಲಿ ಅಷ್ಟೇ ಸಮಾಧಾನದ ಸಾಕಾರ ಮೂರ್ತಿಗಳವರು ಅವರಿಬ್ಬರು. ಸ್ವಲ್ಪ ನಾವು ಹಿಂಗೆ ಅಂತಿರ್ತೇವೆ, ಅವರು ಅಂತವ್ರು ಬೇಕು. ಆದರೆ ಅಷ್ಟೇ ಸಮಾಧಾನದಿಂದಾಗಿ ಇಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ದಕ್ಷ ರೀತಿಯಲ್ಲಿ ಇದನ್ನು ಮಾಡಿದ್ದಕ್ಕೆ ನಮ್ಮ ಸ್ನೇಹಿತರಾದ ಉತ್ತಮ ವಿದ್ವಾಂಸರಾದ ಒಬ್ಬೊಬ್ಬರು ಅವರ ಮಾಡಿದ ಸಂಸ್ಥಾನ ದೊಡ್ಡದಾದ ಸಂಸ್ಥಾನ. ನಾನೇನು ಬಹಳ ಹೇಳಬೇಕಾಗಿಲ್ಲ. ಆಮೇಲೆ ಇಷ್ಟೇ ಅಲ್ಲ, ಏನ್ ಮಾಡ್ಲಿಕ್ಕಿಲ್ಲ ನೋಡಿ ಈ ವ್ಯಕ್ತಿ
ಈ ಕಡೆ ದರ್ಬಾರ್ ಕಾಲೇಜಿನಲ್ಲಿ ಲೆಕ್ಚರರು, ಅಲ್ಲಿಯೂ ಮಾಡಬೇಕು. ಉತ್ತಮ ಲೇಖಕರು, ಉತ್ತಮ ಜ್ಯೋತಿಷಿಗಳು, ಉತ್ತಮ ವಾಗ್ಮಿಗಳು, ಉತ್ತಮ ಲೇಖಕರು ಎಲ್ಲಾನು ಮಾಡ್ತೀವಿ. ನಮ್ಮ ಆಚಾರ್ಯರು ಅದ ಅಂತಾರೆ, ಆ ವೇದ ನಿಧಿ ಏನಾರ ಮಾಡಬೇಕು ಮರಾಯ ಇನ್ನಂತ ಅವ್ರು ಹಿಂಗೆ ಹೇಳ್ಬೇಕು. ನಮ್ಮ ಆಚಾರ್ಯ ಇತ್ತಾಗ ಏನಾರ ಬಂದ್ರೆ ನೀವು ವಾಟ್ಸಪ್ದಾಗ ನೋಡ್ಬೇಕು. ನೀವು 2 ಮಿನಿಟ್ನಾಗ ಶ್ಲೋಕರಚನವನ್ನು ಮಾಡ್ತಾರೆ, ಏನಾರ ಒಂದು ಉಪನ್ಯಾಸವನ್ನು ಹಾಕಿರ್ತಾರೆ, ಏನಾರ ಮಾಡಿರ್ತಾರೆ. ಹೀಗೆ ಅವರು ಅಲ್ಲಿ ನಮ್ಮ ಶ್ರೀಹರಿ ಆಚಾರ್ಯರು ಇಡೀ ನಮ್ಮ ರಾಯಚೂರಿನಲ್ಲಿಯೂ ಕೂಡ ಉತ್ತಮ ವಿದ್ವಾಂಸರು ಅನೇಕ ಕಡೆಗೆ ಪಾಠ ಪ್ರವಚನ ಮಾಡ್ತಾರೆ. ಒಳ್ಳೆಯ ರೀತಿಯಲ್ಲಿ ಅವರಿಗೂ ಕೂಡ ಅನೇಕ ಜನರು ಅವರಿಗೆ ಅವರನ್ನ ನೋಡ್ತಾರೆ. ಅಂತಹ ವಿದ್ವಾಂಸರು ವಿಶೇಷವಾಗಿ ಇಷ್ಟೆಲ್ಲ ನಾವು ಸುಸೂತ್ರವಾಗಿ ಬಂದೇವೆ ಅಂದರೆ ನಮ್ಮ ಪ್ರಶಾಂತ್ ಅಡಿಗೆ ನಮ್ಮ ವೀರನಿಧಿ ಆಚಾರ್ಯರ ಗರಡಿಗೆ ತಯಾರಾಗಿತ್ತು. ಅದೇ ಅಂದ್ರೆ ಇನ್ನೊಬ್ಬರು ಯಾರಾದರೂ ಇದ್ರೆ ಕುಸುಬೇ ಬೆಳೆತಿದ್ರು. ಅವ ಯುವಕ ಇದ್ದಾನೆ, ನಾನು ಇವತ್ತು 3:30 ಬಂದು ಅವನು ಎಬ್ಬಿಸಿದ್ರೆ ಆಚಾರ್ಯ ಸಿಟ್ಟಿಗೆ ಬರಲಿಲ್ಲ, ಒಂದು ಚೂರು ಸಿಟ್ಟಿಗೆ ಬರೋದಿಲ್ಲ. ಏನು ಬೇಕು ಆ ಇಡೀ